चेतस्य पदेन वाचां मलं शरीरस्य च वैद्यकेन योपकरोत्तं प्रवरं मुनीनां पतञ्जलिं प्राञ्जलिरानतोऽस्मि। आबाहुपुरुषाकारं शङ्खचक्रासिधारिणं सहस्रशिरसं श्वेतं प्रणमामि पतञ्जलिम्। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಯೋಗ ಕಾರ್ಯಕ್ರಮಕ್ಕೆ. ಈ ದಿನ ನಾವು ಸರಳ ಆಸನಗಳನ್ನು ಮತ್ತು ಷಟ್ಕ್ರಿಯೆಗಳಲ್ಲಿ ಒಂದಾದಂಥ ತ್ರಾಟಕವನ್ನು ಮತ್ತು ಯೋಗಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಯೋಗಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದು ಅತಿ ಮುಖ್ಯ. ಯೋಗಶಾಸ್ತ್ರ ಅಂದರೆ ಏನಪ್ಪ ಅಂದರೆ, ಯೋಗದಲ್ಲಿ ನುರಿತವರಿಂದ ಏನು ಬರೆದಿಟ್ಟಿದ್ದಾರೆ ಪತಂಜಲಿ ಮಹರ್ಷಿಗಳು, ಯೋಗಿ ಸಾತ್ವಾರಾಮ ಸೂರಿ ಅಂಥವರಿಂದ ಏನು ಬರೆದಿಟ್ಟಿದ್ದಾರೆ ಅದೇ ಶಾಸ್ತ್ರ. ಶಾಸ್ತ್ರ ಎಂದರೇನು? ಯಾರು ಗುರು ಹಿರಿಯರು ಯೋಗಿಗಳು ಅಭ್ಯಾಸ ಮಾಡಿ ಅನುಸರಿಸಿ ಅದರಿಂದ ಉಪಯೋಗ ಹೇಳಿರ್ತಾರೋ ಅದೇ ಶಾಸ್ತ್ರ. ಈ ಯೋಗಶಾಸ್ತ್ರದ ಬಗ್ಗೆ ತಿಳ್ಕೊಬೇಕು ನಾವು. ಯೋಗ ಶಾಸ್ತ್ರದ ಬಗ್ಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಆಹಾರದ ನಿಯಮ ಚೆನ್ನಾಗಿ ತಿಳ್ಕೊಬೇಕು ನಾವು. ಆಹಾರದಲ್ಲಿ 6 ವಿಧವಾದ ರಸಗಳಿರಬೇಕು ಅಂತಿದೆ. ಹಿಂದಿನ ಕಾಲದಲ್ಲಿ ಹೇಳೋದು ಷಡ್ರಸನ ಅಂತ ಕರೆಯೋರು. ಯಾವಪ್ಪ ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಇಷ್ಟಿರಬೇಕು ಷಡ್ರಸನ ಅಂತಂದರೆ. ಸಾಮಾನ್ಯ ನಾವು ಉಪಯೋಗಿಸೋದು ಯಾವುದು? ಉಪ್ಪು, ಹುಳಿ, ಖಾರ, ಸಿಹಿ ಅಷ್ಟೇ. ಒಗರು ಮತ್ತು ಕಹಿನ ಬಹಳ ಜನ ಉಪಯೋಗಿಸೋದೇ ಇಲ್ಲ. ದೇವರು ಎಲ್ಲ ತರಕಾರಿಗಳಿಗೆ ಇಟ್ಟಿದ್ದಾನೆ, ಎಲ್ಲ ಸೊಪ್ಪು ತರಕಾರಿ ಎಲ್ಲ ಇಟ್ಟಿದ್ದಾನೆ ಸಸ್ಯಗಳಲ್ಲಿ. ಈಗ ಬೇವಿನ ಒಳಗೆ ಇಟ್ಟಿದ್ದಾನೆ ಕಹಿ. ಎಷ್ಟು ಜನ ಬೇವಿನಲ್ಲಿ ಉಪಯೋಗಿಸ್ತೀವಿ? ಯುಗಾದಿ ಹಬ್ಬದ ದಿವಸ ಮಾತ್ರ ಅದು ಬೇವು, ಬೆಲ್ಲ, ಹುರುಗಡ್ಲೆ, ಗಸಗಸೆ ಇವೆಲ್ಲ ಸೇರಿ ಸ್ವಲ್ಪ ಮಾತ್ರ ಬೇವಿನೆಲೆ ತೊಗೊಳ್ತೀವಿ. ಆದರೆ ಬೇವಿನ ನಿತ್ಯ 1-2 ಉಪಯೋಗಿಸಿದ್ರೆ ಯಾವ ಮೆಡಿಸನ್ನು ತಗೋಬೇಕಾದಿಲ್ಲ, ಕಹಿ ಪದಾರ್ಥ ಇದ್ದೇ ಇರುತ್ತೆ. ಷಡ್ರಸ ಅಂದರೆ ಕಹಿ ಒಂದಾಯಿತು. ಇನ್ನು ಒಗರು ಹಾಗಲಕಾಯಿಲಿ ಅದು ಸ್ವಲ್ಪ ಕಹಿ ಇರುತ್ತೆ, ಒಗರೂ ಇರುತ್ತೆ. ಇನ್ನು ಹುಣಸೆ ಹಣ್ಣಾಗೋಕೆ ಮೊದಲು ದೋರೆ ಅದು ಸ್ವಲ್ಪ ಒಗರಿರುತ್ತೆ. ಮತ್ತು ಎಲ್ಲ ತರಕಾರಿ ಒಳಗೆ ಏನು ಸಿಪ್ಪೆ ಇರುತ್ತೆ, ನಾರುಗಳಿರುತ್ತೆ, ಅವೆಲ್ಲ ಕೂಡ ಒಗರಿಗೆ ಸಂಬಂಧಪಟ್ಟಿದ್ದು. ಅದೆಲ್ಲ ತೆಗೆದಾಕ್ಬಿಡ್ತೀವಿ ನಾವು. ಆ ಒಳಗಡೆ ಭಾಗ ಮಾತ್ರ ಉಪಯೋಗಿಸ್ತೀವಿ. ಇದರೆಲ್ಲ ದೇವರು ಇಟ್ಟಿದ್ದಾನೆ. ಅದರಿಂದ ಇದನ್ನೆಲ್ಲ ಷಡ್ರಸನ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಇದನ್ನೆಲ್ಲ ಉಪಯೋಗಿಸ್ಬೇಕು. ಮತ್ತು ಆಹಾರದಲ್ಲಿ 3 ವಿಧ, ಗುಣಗಳು 3 ವಿಧ. ಆಹಾರದಲ್ಲಿ 3 ವಿಧ ಯಾವಪ್ಪ ಅಂದರೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಇದು ಸಾಮಾನ್ಯ ಗೊತ್ತಿರುತ್ತೆ ಎಲ್ಲರೂ ಕೂಡ. ಆದರೆ ಉಪಯೋಗಿಸೋದು ರಾಜಸಿಕ ಆಹಾರನೇ ಜಾಸ್ತಿ, ತಾಮಸಿಕ ಆಹಾರನೇ ಜಾಸ್ತಿ. ಸಾತ್ವಿಕ ಆಹಾರ ಅತಿ ಮುಖ್ಯ. ಅದರಲ್ಲೂ ಯೋಗಿಗಳಾದವ್ರಿಗೆ ಸಾತ್ವಿಕ ಆಹಾರನೇ ಉಪಯೋಗಿಸ್ಬೇಕು ಅಂತ ಇದೆ. ಈ ಮಾಂಸಾಹಾರ ಇದೆಲ್ಲ ವರ್ಜ್ಯನೆ. ಮತ್ತು ಮದ್ಯಪಾನ ಅದು ವರ್ಜಿಸಬೇಕು, ಮತ್ತು ಧೂಮಪಾನ ವರ್ಜಿಸಬೇಕು. ಇವೆಲ್ಲ ಕೂಡ ಆರೋಗ್ಯಕ್ಕೆ ಬರುವಂಥದ್ದು, ಒಳ್ಳೆಯ ಆರೋಗ್ಯಕ್ಕೆ ಬರುವಂಥದ್ದಲ್ಲ ಇದು. ಇದೆಲ್ಲ ತಾಮಸಿಕ. ಸ್ಪೈಸಿ ಫುಡ್ ಅಂತಾರೆ ಇಂಗ್ಲೀಷಲ್ಲಿ. ಕರ್ದಿದ್ದು, ಹುರಿದಿದ್ದು, ಪಾನಿಪುರಿ, ಪಿಜ್ಜಾ, ಬರ್ಗರು, ಬೋಂಡಾ ಇವೆಲ್ಲ ಕೂಡ ಅತಿ ಜಾಸ್ತಿ ಆಯಿಲ್ ಕಂಟೆಂಟ್. ಇವೆಲ್ಲ ಏನಂತ ಈಸಿಯಾಗಿ ಡೈಜೆಷನ್ ಬರೋದಿಲ್ಲ. ಕೊಲೆಸ್ಟ್ರಾಲ್ ಅದೇ ಸೇರ್ಕೊಳ್ಳೋದು, ಟಾಕ್ಸಿನ್ ಅದೇನೇ ಅನವಶ್ಯಕವಾದೆಲ್ಲ ಸೇರ್ಕೊಂಡ್ಬಿಡ್ತಾಯಿದ್ದು. ಸಸ್ಯಾಹಾರದಲ್ಲಿ ಹಂಗಲ್ಲ, ಸಾತ್ವಿಕ ಆಹಾರ. ಅದರಲ್ಲೆಲ್ಲ ಹಣ್ಣು, ತರಕಾರಿ, ತಿಳಿ ಸಾರು ಇಂಥದ್ದೇ ಜಾಸ್ತಿ, ಹಾಲು, ಮಜ್ಜಿಗೆ, ತುಪ್ಪ ಇಂಥದ್ದು ಇದೆಲ್ಲ ಸಾತ್ವಿಕ ಆಹಾರ. ಅತಿ ಮುಖ್ಯ. ಅದು ತಿಳ್ಕೊಬೇಕು. ಅದಕ್ಕೆ ಮೊದಲು ಆಹಾರ, ಅದರಿಂದ ಆರೋಗ್ಯ, ಅದರಿಂದ ಆನಂದ. ಆರೋಗ್ಯ ಸುಮ್ಮನೆ ಯಾರಿಗೂ ಬರೋದಿಲ್ಲ. ನಾವು ಕೆಲವರು ಕೇಳ್ಕೊಂಡ್ಬಿಡ್ತಾರೆ, ಇವು ನಮಗೆ ಆರೋಗ್ಯನೇ ಚೆನ್ನಾಗಿಲ್ಲ, ಏನು ಮಾಡೋದು? ಆಹಾರ ನಿಮ್ಮ ಪಾಲನೆ ಮಾಡಿ, ಡಯಟ್ ಅಂತೀವಿ. ಡಯಟ್ ಅಂದರೆ ಏನು ಮಾಡಬೇಕು ಅಂತ ನಮ್ಮನ್ನು ಕೇಳ್ಕೊಂಬರ್ತಾರೆ. ನೋಡಿ, 40 ವರ್ಷ ಆದಮೇಲೆ ಸಾಮಾನ್ಯವಾಗಿ ಅನ್ನ ಆಹಾರ ತೊಗೋಬಾರ್ದು. ಏನು ಚಪಾತಿನೋ ಅಥವಾ ರಾಗಿ ಉಪಯೋಗಿಸಿ, ರಾಗಿ ಮುದ್ದೆನೋ, ರೊಟ್ಟಿನೋ, ಈಗ ಅಂಬಲಿನೋ ಈ ಥರ ಉಪಯೋಗಿಸಿ ಅಂತ ನಾವು ಹೇಳೋದು. ಯಾಕೆಂದರೆ 60 ವರ್ಷ ನಮ್ಮ ಗುರುಗಳೇರು ಮಲ್ಲಾಡಿ ರಾಘವೇಂದ್ರ ಸ್ವಾಮಿ 106 ವರ್ಷ ಇದ್ದರು. ಅವ್ರು ಹೇಳೋರು, ರಾತ್ರಿ ಊಟ ಮಾತ್ರ ತುಂಬ ಲೈಟಾಗಿ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಆಹಾರ ಯಾವಾಗಲೂ ಮಿತಿ ಇರಬೇಕು, ಮಿತಾಹಾರ ಅಂತ ಕರಿತೀವಿ. ಅದರಲ್ಲೂ ಸಾತ್ವಿಕ ಆಹಾರ ಅತಿ ಮುಖ್ಯ. ಅವರಂತೂ ಅವರ 40ನೇ ವಯಸ್ಸಿಂದ ಅವರು 106 ವರ್ಷ ಬದುಕಿರೋವರೆಗೂ ರಾತ್ರಿ ಹೊತ್ತು ಅವರು ಅನ್ನ ಆಹಾರ ತೊಗೊಳ್ತಾ ಇರಲಿಲ್ಲ.
ಅವ್ರು ಹೇಳೋದು ಒಂದೇ ಒಂದು ಅರ್ಧ ಲೋಟ ಹಾಲು, ಒಂದೇ ಒಂದು ಚಪಾತಿ. ಅದೇ ಚಪಾತಿ ಇಷ್ಟು ದೊಡ್ಡದಾಗಿರೋ ಚಪಾತಿ ಅಲ್ಲ, ಒಂದು ಹಪ್ಪಳದಾಗ ಮಾತ್ರ ಅಂತ ಹೇಳೋರು ಅವರು. ಆದ್ದರಿಂದ ಇವೆಲ್ಲ ಅನುಸರಿಸಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರೋದು, ಆರೋಗ್ಯ ಸುಮ್ಮನೆ ಬರೋದಿಲ್ಲ. ಈ ಆಹಾರದಲ್ಲೇ ಮೊದಲು ಮುಖ್ಯ. ಅದನ್ನೇ ಹೇಳಿದ್ದು ನನ್ನ ಹಿಂದೆ ಸಂಚಿಕೆಯಲ್ಲಿ. ಎಲ್ಲ ಯೋಗಿಗಳು ಹೇಳ್ತಾನೆ, ಊಟ ಬಲ್ಲವರಿಗೆ ರೋಗವಿಲ್ಲ, ಮಾತು ಬಲ್ಲವರಿಗೆ ಜಗಳವಿಲ್ಲ, ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವನನ್ನು ಹೊತ್ತುಕೊಂಡು ಹೋಗಿ ಅಂತ ಬರೆದಿದ್ದಾರೆ. ಅದರಿಂದ ಆಹಾರ ಅತಿ ಮುಖ್ಯ ಆದದು. ಸಾತ್ವಿಕ ಆಹಾರದ ವಿಷಯ ಹೇಳಿದೆ. ಸಾಮಾನ್ಯವಾಗಿ ಸಾತ್ವಿಕ ಆಹಾರನ ಉಪಯೋಗಿಸ್ಬೇಕು. ಅದರಲ್ಲೂ ಯೋಗಿಗಳು ಮುಖ್ಯವಾಗಿ ಅವರು ಎಂದೂ ಕೂಡ ಮಾಂಸಾಹಾರ ಸೇವನೆ ಮಾಡಬಾರ್ದು. ಯಾಕೆಂದರೆ ಪ್ರಾಣಿನ ಕೊಲ್ಲಬೇಕು. ಬಸವಣ್ಣ ಜಗಜ್ಯೋತಿ ಬಸವೇಶ್ವರ ಹೇಳಿದ್ದಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಹಿರಿಯರು ಬೇಡ, ತನ್ನ ಬಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಜಗಜ್ಯೋತಿ ಬಸವೇಶ್ವರು ನೂರಾರು ವರ್ಷಗಳ ಮುಂಚೆನೇ ಹೇಳಿಬಿಟ್ಟಿದ್ದಾರೆ. ಇದನ್ನೆಲ್ಲ ಪಾಲನೆ ಮಾಡಬೇಕು. ಮಾತಿನ ಬಗ್ಗೆನೂ ಬಹಳ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಟದ ಸಂಗಮ ಮೆಚ್ಚನು ಅಂತ ಆಗಲೇ ಬರೆದಿಟ್ಬಿಟ್ಟಿದ್ದಾರೆ ಅವರು. ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಮಾತಿನಲ್ಲೂ ಕೂಡ ಅಷ್ಟೇ. ತಪಸ್ಸಿದ್ದಾಗೆ ಮಾತು ಕೂಡ ನಾನು ಯಾವ್ಯಾವುದೋ ಮಾತಾಡೋದಲ್ಲ, ಹಿತವಾಗಿರಬೇಕು ನಮ್ಮ ಮಾತು ಬೇರೆಯವರಿಗೆ ಪ್ರಿಯವಾಗಿರಬೇಕು. ಅದನ್ನೇ ಹೇಳೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದ ಜಗಜ್ಯೋತಿ ಬಸವೇಶ್ವರು. ಅಷ್ಟು ಚೆನ್ನಾಗಿ ಮಾತಾಡಬೇಕು. ಅದು ಕೂಡ ಈ ಹಾರ ಆಯಿತು, ಮಾತಿನ ವಿಷಯ ಆಯಿತು. ಇನ್ನು ತ್ರಾಟಕದ ಬಗ್ಗೆ ಹೇಳ್ತೀನಿ ಅಂತ ಅಂದೆ. ತ್ರಾಟಕ ಹೇಳ್ತೀನಿ. ಅದನ್ನು ಅಂದರೆ ಕಣ್ಣುಗಳ ದೃಷ್ಟಿ ಭಾಳ ಚೆನ್ನಾಗಾಗುತ್ತೆ. ನೋಡಿ, ನನಗೆ ಈ 56 ವರ್ಷ, ಕಣ್ಣು ಚೆನ್ನಾಗಿ ಕಾಣಿಸಿದೆ. ಟಿ ವಿ ನೋಡಬಲ್ಲೆ, ಸಿನಿಮಾ ನೋಡಬಲ್ಲೆ, ನಾನು ಕಣ್ಣು ಕೈಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗಬಲ್ಲೆ. ಆದರೂ ಆಪ್ರೇಷನ್ ಆಗಿದೆ, ಐ ಆಪ್ರೇಷನ್ನು, ಇಂಟ್ರಾ ಆಕ್ಯುಲರ್ ಲೆನ್ಸ್ IOL ಹಾಕಿದ್ದಾರೆ. ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಕಾರಣ ಏನಪ್ಪ ಅಂದರೆ, ಯೋಗ ಮಾಡ್ತೀನಿ, ತ್ರಾಟಕ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಚಟ್ಕ್ರಿಯೆಗಳು ಮಾಡ್ತೀನಿ. ಆದ್ದರಿಂದ ಸೂರ್ಯ ನಮಸ್ಕಾರ ಅತಿ ಮುಖ್ಯ. ನಮ್ಮ ಮಲ್ಲ ರಾಘವೇಂದ್ರ ಸ್ವಾಮಿ ಹೇಳೋರು, ಸೂರ್ಯ ನಮಸ್ಕಾರ ಸರಿಯಾಗಿ ಮಾಡಿದ್ರೆ ಅರ್ಧ ಯೋಗಾಸನ ಕಲಿತಾಗೆ ಜೊತೆಗೆ ಒಂದು 8-10 ಆಸನಗಳು ಮಾಡಿ ಅಂತ ಹೇಳೋರು ರಾಘವೇಂದ್ರ ಸ್ವಾಮಿಗಳು. ಅದರಿಂದ ತ್ರಾಟಕ ಅಂತ ಹೇಳ್ತೀನಿ. ಅಂದರೆ ಕಣ್ಣಿಗೆ ಎದುರಿಗೆ ಒಂದು ಕ್ಯಾಂಡ್ಲು, ಒಂದು ದೀಪನ ಇಟ್ಕೊಳ್ಳಿ, ದೃಷ್ಟಿಯಾಗಿ ನೋಡ್ತಾ ಇರಿ ಸ್ವಲ್ಪ ಹೊತ್ತು, ಕಣ್ಣೀರು ಬರೋವರೆಗೂ. ಇದು ಕಣ್ಣು ಚಲಿಸಿ ಎಡಗಡೆಗೆ, ಬಲಗಡೆಗೆ ಒಂದು ಸರಿ ಚಲಿಸಿ, ಎಡ ಬಲ, ಬಲ ಎಡ, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಮೇಲೆ ಕೆಳಗೆ, ವೃತ್ತಾಕಾರ, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಈ ಥರ ಕೆಲವು ನಿಮಿಷಗಳು ಮಾಡಿ ಕಣ್ಣಿನ ದೃಷ್ಟಿ ಬಹಳ ಚೆನ್ನಾಗಿ ಬರುತ್ತೆ. ಬಹಳ ಜನ ಇದನ್ನು ಮಾಡೋದಿಲ್ಲ. ಸರ್, ಟೈಮೇ ಇರಲ್ವ ನಮಗೆ ಅಂತ ಹೇಳ್ತಾರೆ. ಟೈಮ್ ನಾವು 24 ಗಂಟೆ ಒಳಗೆ 1 ಗಂಟೆ ಆದರೂ ನಾವು ಮಾಡ್ಕೊಳ್ಳೋದು. ಯೋಗಕ್ಕಾಗಿ ಮೀಸಲಿಡಬೇಕು. ಮಿಕ್ಕಿದ ಬೇಕಾದಷ್ಟು ಕ್ರೀಡೆಗಳುಂಟು. ಆದರೂ ಕೂಡ ಯೋಗದಲ್ಲಿ ಹೆಚ್ಚು ಉಪಕರಣಗಳಿರೋದಿಲ್ಲ. ಮಿಕ್ಕಿದೆಲ್ಲ ಉಪಕರಣಗಳು ಬೇಕು. ಜಿಮ್ಮು ಕೇಳಿರ್ತೀರಿ ನೀವು, ಎಲ್ಲ ಉಪಕರಣಗಳು ಬೇಕು. ಇದಕ್ಕೆ ಯಾವ ಉಪಕರಣವೂ ಬೇಕಾಗೇ ಇಲ್ಲ. ಇದು ಒಂದು ಜಮಖಾನ ಅಥವಾ ಮ್ಯಾಟ್ ಇದ್ದರೆ ಸಾಕು. ಆದ್ದರಿಂದ ಈ ಯೋಗ ಅತ್ಯಂತ ಜಗತ್ತಿನಲ್ಲಿ 177 ಮಾಡಬೇಕಾದ್ರೆ ಮುಸ್ಲಿಂ ರಾಷ್ಟ್ರಗಳು ಇವತ್ತಿನ ಬೆಳಗ್ಗೆ ನೋಡಿ, ವಿಜಯ ಕರ್ನಾಟಕದಲ್ಲಿ ಯಾವುದೋ ಲಾತೂರು ಎಂಥದೋ ದೇಶ, ಬರೀ 42 ಲಕ್ಷ ಜನಸಂಖ್ಯೆ, ಅಲ್ಲಿ ಯೋಗ ಮಾಡ್ತಾರೆ. 170 ಮುಸ್ಲಿಂ ರಾಷ್ಟ್ರದವರು ಮಾಡ್ತಾರೆ ಯೋಗನ. ಯಾಕೆ? ಯೋಗದಲ್ಲಿ ಅಂಥ ಮಹಿಮೆ ಉಂಟು. ಔಷಧಿಗಳು ಇಲ್ಲದೇನೆ ಯೋಗವೇ ಒಂದು ಔಷಧಿ, ಆಹಾರವೇ ಒಂದು ಔಷಧಿ. ಆದ್ದರಿಂದ ಈಗ ಕೆಲವು ಸರಳ ಆಸನಗಳನ್ನ ಮಾಡ್ತೀನಿ, ನೋಡಿರಿ, ಕಲೀರಿ, ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ. ಮೊದಲನೇ ಆಸನ ಗರ್ಭಪಿಂಡಾಸನ ಅಂತ. ಎಂಬ್ರಿಯೋ ಪಾಸ್. ಇಲ್ಲಿ ಮುಂಭಾಗದಲ್ಲಿ ಈ ಜಾಗದಲ್ಲಿ ಕೈ ತೋರಿಸ್ಬೇಕು. ಇಲ್ಲೂ ಮುಂಭಾಗದಲ್ಲಿ, ಹಿಂಭಾಗದಲ್ಲೆಲ್ಲ ತೊಡೆ ಹತ್ರ ಕೈಗಳನ್ನು ಕಿವಿ ಹತ್ರ ಹೋಗಲಿ.
ಸ್ವಲ್ಪ ಹೊತ್ತು ಹಾಗೆ ಇರಿ. ನಿಧಾನವಾಗಿ ಕೈಗೆ ಇಳಿಸಿ. ಇದು ಗರ್ಭಪಿಂಡಾಸನ ಅಂತ ಕರಿತೀವಿ, ಎಂಬ್ರಿಯೋ ಪೋಸ್ ಇಂಗ್ಲೀಷಲ್ಲಿ ಹೇಳೋದಾದರೆ. ಈ ಆಸನ ಮಾಡೋದ್ರಿಂದ ಸ್ನಾಯು ಸೆಳೆತ, ಅಲ್ಲಿ ನೋವುತ್ತೆ, ಇಲ್ಲಿ ನೋವುತ್ತೆ, ಇಲ್ಲಿ ಹಿಡ್ಕೊಳ್ತಾ ಹೇಳ್ತಾ ಇರ್ತಾರಲ್ವಾ, ಇದೆಲ್ಲ ಯಾವುದೂ ಬರೋದೇ ಇಲ್ಲ, ಪೆಡುಸುತನ ಬರೋದೇ ಇಲ್ಲ. ಇದು ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಈ ಆಸನ ಮಾಡೋದ್ರಿಂದ. ಅನೇಕ ರಸಗ್ರಂಥಿಗಳು ಚುರುಕುಗೊಳ್ಳುತ್ತವೆ, ಅದರಲ್ಲೂ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಇಷ್ಟೆಲ್ಲ ಬೆನಿಫಿಟ್ ಉಂಟು, ಅನುಕೂಲ ಉಂಟು, ಉಪಯೋಗ ಉಂಟು ಈ ಗರ್ಭಪಿಂಡಾಸನ ಮಾಡೋದರಿಂದ. ಭಾಳ ಜನ ಹೇಳ್ತಾರೆ, ಗುರುಗಳೇ ನಮ್ಮ ಕೈ ತೂರ್ಸೋಕ್ಕಾಗಲ್ವಲ್ಲ, ಏನು ಮಾಡೋದು, ಪದ್ಮಾಸನ ಹಾಕೋಕ್ಕಾಗಲ್ಲ, ಏನು ಮಾಡೋದು ಅಂತ ನಮ್ಮ ಹತ್ರ ಬರ್ತಾರೆ. ಕಷ್ಟಪಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಫಲ ಉಂಟು. ಕಷ್ಟಪಡೋದಕ್ಕೆ ಯಾವುದು ಪ್ರಪಂಚದಲ್ಲಿ ಸುಮ್ಮನೆ ಬರೋದಿಲ್ಲ, ಕಷ್ಟಪಟ್ಟರೆ. ಇದೂ ಅಷ್ಟೇನೇ, ಆಸನಗಳು, ಕಠಿಣವಾದ ಆಸನಗಳು ಬೇಗ ಬರೋದಿಲ್ಲ. ಆದ್ದರಿಂದ ಈ ಸಂಚಿಕೆಯಲ್ಲಿ ಸರಳವಾದ ಆಸನನೇ ತೋರಿಸ್ತೀನಿ ನಾನು. ಕಲಿ. ಕಾಲ್ಚಾಚಿ ನಿಧಾನವಾಗಿ. ವಜ್ರ ಆಸನ, ಡೈಮಂಡ್ ಪೋಸ್, ವಜ್ರ. ನಮಸ್ಕಾರ ಸ್ಥಿತಿಗೆ ಬನ್ನಿ, ಅಥವಾ ಚಿನ್ನ ಮುದ್ರೆ ಒಳಗಿರಿ, ಅಥವಾ ಮುಕ್ತ ಹಸ್ತದಲ್ಲಿರಿ, ಯಾವುದಾದ್ರೂ ಸರಿ. ಅದರ ಬೆನ್ನು ನೇರ ಇರಬೇಕು. ಬಾಗಿದ ಬೆನ್ನು ರೋಗದ ತವರು. 40-50 ವರ್ಷಕ್ಕೆ ಬಾಗ್ಬಿಡುತ್ತೆ ಕೆಲವರು ಬೆನ್ನು, ಗಮನಿಸಿರಿ. 60-70 ಆದರೆ ಈ ಥರ ಆಗಿಬಿಡುತ್ತೆ. ಇನ್ನು 89 ಈ ಥರ ಬಗ್ಗೆ ಬಿಟ್ಟಿರ್ತಾರೆ. ಆದ್ದರಿಂದ ಬೆನ್ನು ನೇರ ಇರಬೇಕು. ನಾರ್ಮಲ್ ಉಸಿರಾಟ, ಸಾಧಾರಣ ಉಸಿರಾಟ. ಇದು ಧ್ಯಾನನೂ ಮಾಡೋದು. ಯಾಕೆ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ಕೂಡ. ಇದು ಅಷ್ಟೇ, ಡೈಜೆಷನ್, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಇದರಲ್ಲೂ ಕೂಡ. ಈ ಆಸನನ ಊಟ ಆದಮೇಲೂ ಮಾಡ್ಬೋದು. ಈ ಆಸನನ ಎಷ್ಟೋ ಆಸನ ಊಟ ಆದಮೇಲೆ ಮಾಡಬಾರದು 4 ಗಂಟೆಗಳು. ಆದರೆ ವಜ್ರಾಸನ ಮಾತ್ರ ಊಟ ಆದಮೇಲೂ ಮಾಡ್ಬೋದು. ಈ ಆಸನ ಏನೂ ತೊಂದರೆ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ಜೀರ್ಣ ಆಗುತ್ತೆ. ವಜ್ರ ಆಸನ ಈ ಆಸನದ ಹೆಸರು. ಮುಂದೆ ಮಾಡುವ ಆಸನ ಸಿದ್ಧಾಸನ. ಸಿದ್ಧರು ಮಾಡ್ತಾ ಇದ್ದಂಥ ಆಸನ. ಯೋಗಿಗಳು, ಜ್ಞಾನಿಗಳು, ಸಿದ್ಧರು, ಶರಣರು. ಎಡಗಾಲ ಹಿಂದೆ ಮಡಚಿ ಈ ಬಲಗಾಲನ್ನು ತೊಗೊಂಬಂದು ಹಿಂಬಡಿನ ಹೊಕ್ಕಳದ ನೀರಕ್ಕಿರಲಿ, ಪೂರ್ಣ ತೊಡೆ ನೆಲದ ಮೇಲಿರಲಿ, ಬೆನ್ನು ನೇರ ಇರಲಿ, ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ಸ್ವಲ್ಪ ಹೊತ್ತು ಮಾಡಿ, ಒಂದು 2-3 ನಿಮಿಷಗಳಾದರೂ. ಈ ಆಸನ ಮಾಡೋದ್ರಿಂದ ಮೊದಲೇ ಹೇಳಿದಾಗೆ ಸಿದ್ಧಾಸನ, ಅನೇಕ ಆಸನಗಳು ಸಿದ್ಧಿ ಆಗುತ್ತೆ. ಇದರಲ್ಲಿ 72,000 ನಾಡಿಗಳಿಗೆ ಸಾಕಷ್ಟು ಆಮ್ಲಜನಕ ಪೂರೈಕೆ ಆಗುತ್ತೆ. ನಾಡಿ ಶೋಧನ ಏನು ಹೇಳ್ತೀವಿ ಪ್ರಾಣಾಯಾಮದಲ್ಲಿ, ಆ ಬೆನಿಫಿಟೂ ಈ ಸಿದ್ಧ ಆಸನದಲ್ಲಿ ಉಂಟು. ಮತ್ತು ನರನಾಡಿಗಳ ಚೈತನ್ಯಪೂರ್ಣವೂ ಆಗುತ್ತವೆ, ಮತ್ತು ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತದೆ. ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀವಿ ನಾವು. ಧ್ಯಾನ ಅಂದರೆ ಇನ್ನೇನು ಅಲ್ಲ, ಆ ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀವಿ. ಆದ್ದರಿಂದ ಯಾವಾಗ ಭಗವಂತನ ಸ್ಮರಣೆ ಮಾಡ್ತೀವೋ ಸಿದ್ಧಿಗಳು ಬರುತ್ತೆ. ಅಷ್ಟಸಿದ್ಧಿಗಳು ಅಂತ ಹೇಳ್ತಾರೆ. ಆ ಸಿದ್ಧಿಯಲ್ಲಿ ಆಗುತ್ತೆ ಇದು ಸಕ್ಸಸ್. ಸಿದ್ಧಿ ಅಂದರೆ ಏನಿಲ್ಲ, ಸಕ್ಸಸ್. ನಾವು ಯಾವುದೇ ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಸಿದ್ಧಿ ಆಗಬೇಕು. ಈ ಸಿದ್ಧಾಸನ ಮಾಡೋದ್ರಿಂದ ಅಷ್ಟೊಂದು ಅನುಕೂಲ ಉಂಟು. ದೇಹಕ್ಕೂ ಉಂಟು, ಮನಸ್ಸಿಗೂ ಉಂಟು, ನಮ್ಮ ಭಾವನೆಗಳಿಗೂ ಉಂಟು. ನಮ್ಮ ಭಾವನೆ ಪವಿತ್ರ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಉಂಟು ಈ ಸಿದ್ಧ ಆಸನ ಮಾಡುವುದರಿಂದ. ನೆಕ್ಸ್ಟ್ ಮಾಡುವ ಆಸನ ವೀರಾಸನ ಅಂತ ಕರಿತೀವಿ. ವೀರ ಸಿಂಹಾಸನಾಧೀಶ್ವರ ಅಂತಾರಲ್ಲ, ಆ ಥರ.
ಅಂದರೆ ಜಗದ್ಗುರುಗಳು ಈ ಆಸನ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಹಿಂಭಾಗದಲ್ಲಿ ತೋರಿಸ್ತೀನಿ. ಮೊದಲು ಕಾಲುಗಳನ್ನು ಈ ಥರ ಅಗಲಿಸಿ ಪೂರ ಹಿಪ್ಸ್ ಮುಕ್ತ ಹಸ್ತ ಇರಲಿ. ಈಗ ಮುಂಭಾಗ ತೋರಿಸ್ತೀನಿ. ವೀರಾಸನ. ಧ್ಯಾನ ಮಾಡಿ ಸ್ವಲ್ಪ ಹೊತ್ತು. ಈ ಆಸನ ಮಾಡೋದ್ರಿಂದನೂ ಅಷ್ಟೇ ಸ್ನಾಯು ಸೆಳೆತ ಅಂತ ಏನು ಹೇಳ್ತೀವಿ ಅದು ಬರೋದಿಲ್ಲ. ಜೊತೆಗೆ ಯಾವಾಗ ಬೆನ್ನು ನೇರ ಇರುತ್ತೆ ಸ್ಪೈನಲ್ ಕಾರ್ಡ್, ಆದಷ್ಟು ಬೆನ್ನು ನೋವು ಸೊಂಟ ನೋವು ಬರುವುದಿಲ್ಲ. ಮತ್ತು ಧ್ಯಾನ ಮಾಡುವಂಥ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ಆಗಲೇ ಹೇಳಿದೆ. ಯಾವಾಗ ಧ್ಯಾನ ಮಾಡಿದ್ರೆ ನಮ್ಮ ಭಾವನೆಗಳು ಶುದ್ಧಿ ಆಗುತ್ತೆ. ಭಾವನೆಗಳು ಎಮೋಷನಲ್ ಫೀಲಿಂಗ್ಸ್ ಅಂತಾರೆ, ಎಮೋಷನಲ್, ಅದು ಶುದ್ಧಿ ಆಗುತ್ತೆ. ಅದು ನೆಕ್ಸ್ಟ್ ಮಾಡುವ ಆಸನ ಧನುರಾಸನ, ಬಿಲ್ಲನ್ನು ಹೋಲುವ ಆಸನ. ಸರಳವಾದ ಆಸನ. ಹೊಟ್ಟೆಯ ಮೇಲೆ ಮಲಗಿ ಇದು ಕಾಲನ್ನು ಹಿಡ್ಕೊಳ್ಳಿ. ಈ ಭಾಗ ಆ್ಯಂಕಲ್ ಜಾಯಿಂಟ್ಸ್, ಮುಂಭಾಗ ಹಿಂಭಾಗ ಸ್ವಲ್ಪ ಎತ್ತಿ ಮೇಲೆ. ಸ್ವಲ್ಪ ಹೊತ್ತು ವಿಶ್ರಾಂತಿ. ಯಾವ ಆಸನವೂ ಆತುರದಲ್ಲಿ ಮಾಡಬಾರದು. ಅದರಲ್ಲೂ 40 ವಯಸ್ಸು ದಾಟಿರೋರು ನಿಧಾನವಾಗಿ ಮಾಡಬೇಕು ಅಂತಿರೋದು. ಯಾಕೆಂತಂದರೆ ಎಲ್ಲೋ ಹುಡುಕ್ಬೋದು, ಎಲ್ಲೋ ನರಗಳ ತೊಂದರೆ ಬರ್ಬೋದು. ನಿಧಾನವಾಗಿ ಮಾಡಿದಾಗ ಯಾವ ತೊಂದರೆಯೂ ಬರುವುದಿಲ್ಲ. ಈ ಧನುರಾಸನ ಮಾಡೋದ್ರಿಂದ ಬೆನ್ನು ಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ. ಬೆನ್ನು ನೋವು ಸಾಮಾನ್ಯವಾಗಿ ಬರುವುದಿಲ್ಲ ಈ ಧನುರಾಸನ ಮಾಡೋದ್ರಿಂದ. ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಜೀರ್ಣ ಶಕ್ತಿ ಅತಿ ಮುಖ್ಯ. ಜೀರ್ಣ ಚೆನ್ನಾಗಾಗುತ್ತೆ ಈ ಆಸನ ಮಾಡುವುದರಿಂದ. ನೆಕ್ಸ್ಟ್ ಮಾಡುವ ಆಸನ ನೌಕಾಸನ, ಬೋಟ್ ಪೋಸ್. ಕಾಲುಗಳೆತ್ತಿ ಸ್ಟ್ರೈಟ್ ಮಾಡಿ. ಈ ಆಸನ ಮಾಡೋದ್ರಿಂದ ಸ್ನಾಯು ಸೆಳೆತ ಅಂತ ಏನು ಕರಿತೀವಿ, ಮಸಲ್ಸ್ ಪೇಯ್ನ್, ಅವೆಲ್ಲ ರಿಮೂವ್ ಆಗುತ್ತೆ ಈ ಆಸನ ಮಾಡೋದ್ರಿಂದ. ಮತ್ತು ಯಾವಾಗ ಹೊಟ್ಟೆ ನೋಡಿ ಈ ಥರ ಮಾಡ್ತೀವಲ್ಲ, ಹೊಟ್ಟೆಗೆ ಸಂಬಂಧಪಟ್ಟಂಥ ಅಜೀರ್ಣ ಉಂಟಾಗುವುದಿಲ್ಲ ಈ ಆಸನ ಮಾಡೋದ್ರಿಂದ. ಮತ್ತು ಪೆಡಿಸುತನ, ಸ್ಟಿಫ್ನೆಸ್, ಯಾವಾಗ ಕಾಲು ಚಾಚ್ತೀವಿ, ಟೈಟ್ ಮಾಡ್ತೀವಿ, ಪೆಡಿಸುತನ ಹೋಗುತ್ತೆ ಇದರಿಂದ. ಇಷ್ಟೊಂದೆಲ್ಲ ಅನುಕೂಲ ಉಂಟು ಈ ಆಸನ. ಅಂದರೆ ನೌಕಾಸನ ಮಾಡೋದ್ರಿಂದ. ಅದರಲ್ಲಿ ಇನ್ನೊಂದು ವೆರೈಟಿ ಸೇಮ್ ಅದೇನೆ, ನಾವಾಸನ ಅಂತ ಕರಿತೀವಿ. ನಾವಾಸನ ಸೇಮ್ ಬೆನಿಫಿಟ್ಟು, ಅನುಕೂಲ. ಪೆಡಿಸುತನ, ಸ್ಟಿಫ್ನೆಸ್, ಸ್ನಾಯು ಸೆಳೆತ, ಬಿಗಿತ, ಇವ್ಯಾವೂ ಬರೋದಿಲ್ಲ. ಮತ್ತು ಕಾಲು ಜೋಮಿಟ್ಕೊಳ್ಳುತ್ತೆ ಕೆಲವರಿಗೆ, ಹೌದಾ? ಅದು ಬರೋದಿಲ್ಲ ಈ ಆಸನ ಮಾಡೋದರಿಂದ. ಇನ್ನು ಬದ್ಧ ಕೋನಾಸನ ಅಂತ ಕರಿತೀವಿ. ಬದ್ಧ ಕೋನಾಸನ ಈ ಥರ ಇಟ್ಕೊಳ್ಳಿ. ಬಹಳ ಜನಕ್ಕೆ ಇದು ಮಾಡೋಕ್ಕಾಗೋದಿಲ್ಲ, ಅದರಲ್ಲೂ 30-40 ವರ್ಷ ದಾಟಿರೋರಿಗೆ. ಆಗ ಸ್ವಲ್ಪ ಸಡಿಲ ಮಾಡ್ಕೊಳ್ಳಿತಾರೆ, ಬಟರ್ಫ್ಲೈ ಆ್ಯಕ್ಷನ್ ಅಂತೀವಿ. ಈ ಥರ ಚಿಟ್ಟೆ ಈ ಥರ ಲೂಸ್ ಮಾಡ್ಕೋಬೇಕು. ಪತಂಗಾಸನ ಅಂತೂ ಕರೀತಾರೆ ಇದನ್ನು. ಪತಂಗ, ಚಿಟ್ಟೆ. ಅದು ಅಭ್ಯಾಸ ಮಾಡಾದಮೇಲೆ ಸ್ವಲ್ಪ
ಕೆಲವು ತಿಂಗಳುಗಳು ನಿಧಾನ ಪ್ರೆಸ್ ಮಾಡ್ಕೊಂಬನ್ನಿ ಈ ಥರ ಒಂದು ಕಡೆ, ಎಡಗಡೆ, ಬೋತ್ ಸೈಡ್ಸ್. ನಿಧಾನ ಹಲವಾರು ತಿಂಗಳು ಬೇಕು, ಒಂದು ತಿಂಗಳಲ್ಲಿ 2 ತಿಂಗಳಿಗೆ ಬರುವಂಥದ್ದಲ್ಲ ಇದೆಲ್ಲ. ಅದರಲ್ಲೂ 45 ದಾಟಿರೋರಿಗೆ. ಚಿಕ್ಕ ಮಕ್ಕಳು ಮಾಡ್ತಾರೆ, ಆದರೆ ಎಲ್ಲ ಚಿಕ್ಕ ಮಕ್ಕಳು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಇದನ್ನು. ಬದ್ಧ ಕೋನಾಸನ. ಈ ಆಸನ ಮಾಡೋದ್ರಿಂದ ಜೀರ್ಣಶಕ್ತಿ ಬಹಳ ಚೆನ್ನಾಗಾಗುತ್ತೆ ಮತ್ತು ಹೆಂಗಸರಿಗೆ ಪ್ರಸವ ವೇದನೆ ಉಂಟಾಗೋದಿಲ್ಲ, ಈಸಿಯಾಗಿ ಡೆಲಿವರಿ ಆಗುತ್ತೆ ಈ ಆಸನ ಮಾಡೋದ್ರಿಂದ. ಹೆಂಗಸರಿಗೆ ಬಹಳ ಬೆನಿಫಿಟ್ಟು ಈ ಆಸನ ಮಾಡೋದ್ರಿಂದ. ಅನೇಕ ಗ್ರಂಥಗಳಲ್ಲಿದೆ. ಪುರುಷರೂ ಮಾಡ್ಬೋದು. ಡೈಜೆಷನ್ ಇಂಪಾರ್ಟೆಂಟು. ನಮ್ಮ ಪಿಡಿಸುತನ ಹೋಗುತ್ತೆ ಇದೆಲ್ಲ ಕೂಡ. ಸ್ಟಿಫ್ನೆಸ್ ಆಫ್ ದ ಲೆಗ್ಸ್, ಕಾಲುಗಳು ಪಿಡಿಸುತನ ಹೋಗುತ್ತೆ. ಇಷ್ಟನ್ನೆಲ್ಲ ಅನುಕೂಲ ಉಂಟು ಈ ಬದ್ಧ ಕೋನಾಸನ ಮಾಡುವುದರಿಂದ. ನೆಕ್ಸ್ಟ್ ಪಶ್ಚಿಮೋತ್ಥಾನಾಸನ, ಫಾರ್ವರ್ಡ್ ಬೆಂಡಿಂಗ್, ಮುಂಬಾಗುವ ಆಸನ. ಇದು ಗ್ಯಾಸ್ಟ್ರಿಕ್ಗಳಿಗೆ ಬಹಳ ಒಳ್ಳೆಯದು, ಜೀರ್ಣಶಕ್ತಿಗೂ ಬಹಳ ಒಳ್ಳೆಯದು, ಬೆನ್ನೋವಿಗೂ ಬಹಳ ಒಳ್ಳೆಯದು, ಭುಜದ ನೋವಿಗೂ ಬಹಳ ಒಳ್ಳೆಯದು. ಇಷ್ಟೊಂದೆಲ್ಲ ಅನುಕೂಲ ಉಂಟು ಪಶ್ಚಿಮೋತ್ಥಾನಾಸನ, ಮುಂಬಾಗುವ ಆಸನ. ಕೈಗಳ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ಹೆಬ್ಬೆರಳು ಹಿಡ್ಕೊಂಡು ಹಣೆಯನ್ನು ಮಂಡಿಗೆ ಮುಟ್ಟಿಸುವುದು, ಮೊಣಕೈ ನೆಲವನ್ನು ಮುಟ್ಟಿಸಿರುವುದು. ಈ ಆಸನದ ಹೆಸರು ಪಶ್ಚಿಮೋತ್ಥಾಸನ, ಮತ್ತೊಂದು ಹೆಸರು ಬ್ರಹ್ಮಚರ್ಯಾಸನ. ಇಷ್ಟು ಹೇಳಿ ಈ ಸಂಚಿಕೆಯಲ್ಲಿ ಮುಗಿಸೋಣ. ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು.